ಇಕೋ ಪ್ಲಾನೆಟ್ ಎಲಿವೇಟರ್ಸ್ ತನ್ನದೇ ಆದಂತಹ ಅಸ್ತಿತ್ವವನ್ನು ಉಳಿಸ್ಕೋಬೇಕು, ಈ ಕಂಪನಿನೇ ಬೇಕು ಅನ್ನೋದಿದೆಯಲ್ಲ, ಇಟ್ ಇಸ್ ನಾಟ್ ಸೋ ಈಸಿ. ಯಾಕಂದ್ರೆ ಬಿಗ್ಗೆಸ್ಟ್ ರೆಸ್ಪಾನ್ಸಿಬಿಲಿಟಿ ಅದು. ನೀವು ಸುರಕ್ಷತೆಯನ್ನು ಕೊಡಬೇಕು, ಭದ್ರತೆಯನ್ನು ಕೊಡಬೇಕು. ಇದು ಯಾವುದೊಂದು ಪ್ರಾಡಕ್ಟ್ ಅಲ್ಲ, ಸಾವಿರಾರು ಮಂದಿ ಓಡಾಡುವಂತಹ ಜಾಗ, ಅದನ್ನ ಡಿಪೆಂಡೆನ್ಸಿ ಅನ್ನೋದಿರುತ್ತೆ. ಅಲ್ಲಿ ಹೆಂಗೆ ನೀವು ಬದ್ಧತೆಯನ್ನ ಕಾಯ್ದುಕೊಂಡ್ರೆ ಅಂತ? ಸತ್ಯ, ನೀವು ಹೇಳಿದಾಗೆ ನಾನು ಕಂಪನಿ ಮಾಡಿದ ಕೂಡಲೇ ಈ ಹಂತಕ್ಕೆ ಬರಲಿಲ್ಲ ನಾವು. ನಾನು ಕಂಪನಿ ಮಾಡಿದ ಜೊತೆಗೆ ಕೆಲವೊಂದು ನಾನೇ ಆದಂಥ ಒಂದು ಪ್ರೋಟೋಕಾಲ್ ಹಾಕೊಳ್ತಾ ಇದೆ. ಹೇಗೆ ಮಾಡಬೇಕು, ನಾನು ನಂಬರ್ 1 ಪೊಸಿಷನ್ಸ್ ಬರಬೇಕು ಅಂತಂದ್ರೆ, ಈ ದೊಡ್ಡ ದೊಡ್ಡ ತಿಮಿಂಗ್ಲ MNCಗಳ ಜೊತೆ ನಾನು ಬದುಕಬೇಕು ಅಂದ್ರೆ ಹೇಗೆ ಅನ್ನೋದು ಒಂದು ಮೂಲ ಕಾರಣ. ನಾನು ಚೂಸ್ ಮಾಡಿದಂಥದ್ದು ಅವಾಗ ಅತಿ ಮುಖ್ಯವಾದಂಥದ್ದು ಏನೇನು, ಲಿಫ್ಟ್ ಅಂದ್ರೆ ಎಸೆನ್ಷಿಯಲ್, ಇಟ್ಸ್ ಎ ಇಂಪಾರ್ಟೆಂಟ್ ಪ್ರಾಡಕ್ಟ್. ಲಿಫ್ಟ್ ಹಾಕ್ಸ್ಕೊಳ್ಳೋದು ಹಿಂದೆ ಬೇರೆ ಇತ್ತು, ಹೀಗೆ ಬೇರೆ ಇದೆ. ಹಿಂದೆ ಇದ್ದಿದ್ದೊಂದು ದುಡ್ಡಿರೋರು ಮಾತ್ರ ಲಿಫ್ಟ್ ಹಾಕ್ಸ್ಕೊಳ್ಳೋದು ಅಂತ ಇತ್ತು, ಹೀಗಾಗಲ್ಲ. ಒಂದು ನಮ್ಮಲ್ಲಿ ಮಿಡಲ್ ಕ್ಲಾಸ್ ಕೂಡ ಇದೀವಿ, ನಾವು ಕೂಡ ಹ್ಯಾಂಡಿಕ್ಯಾಪ್ಸ್ ಇದಾರೆ, ಅವ್ರ ಕೈ ಕಾಲು ಹಾಕ್ದಲ್ಲೇ ಇರೋಂಥವ್ರು ಇದಾರೆ, ಸ್ಟೇಸ್ ನ ಕ್ಲೈಮ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅವರಿಗೆ ಎಸೆನ್ಷಿಯಲ್ ಆಗಿ ಲಿಫ್ಟ್ ಬೇಕು. ಅವ್ರದ್ದೊಂದು ಕ್ಯಾಟಗರಿ ಕಸ್ಟಮರ್ ಬರ್ತಾರೆ, ಇನ್ನೊಂದು ಕ್ಯಾಟಗರಿ ಕಸ್ಟಮರ್ ಬರ್ತಾರೆ. ನಮ್ಮಲ್ಲಿ ದ ಮಿನಿಮಮ್ ಅಂಡ್ ಹೈಯೆಸ್ಟ್ ಬಜೆಟ್ ಲಿಫ್ಟ್ ಹತ್ರ ಇದೆ. ನಂದೇ ಓನ್ ಮ್ಯಾನುಫ್ಯಾಕ್ಚರ್ ಇರೋದ್ರಿಂದ ನಾನು ಅದನ್ನ ಅದ್ರ ತಕ್ಕಂತೆ ಕಸ್ಟಮರ್ಗೆ ಅವಶ್ಯಕತೆ ತಕ್ಕಂತೆ ಕಸ್ಟಮೈಸ್ಡ್ ಪ್ರಾಡಕ್ಟ್ ನಾವು ಮಾಡೋದ್ರಿಂದ ಇಲ್ಲಿಗೆ ಬಂದ್ವಿ. ಜೊತೆಗೆ ಸೇಫ್ಟಿ, ಸೋ ಮೆನಿ ಅವಾರ್ಡ್ಸ್ ತೊಗೊಂಡಿದ್ದೀವಿ ಗೌರ್ಮೆಂಟಿಂದ, ಕೆಲವೊಂದು ದೊಡ್ಡ ದೊಡ್ಡ ಸಂಸ್ಥೆಗಳಿಂದ. ದುಬೈಲಿ ಅವಾರ್ಡ್ ತೊಗೊಂಡಿದ್ದೀವಿ, ಮತ್ತು ಇಲ್ಲಿ ತೊಗೊಂಡಿದ್ದೀವಿ. ಅಂದರೆ ಸೇಫೆಸ್ಟ್ ಎಲಿವೇಟರ್ಸ್ ಇನ್ ಇಂಡಿಯಾ ಅಂತ. ಯಾಕೆ, ಏನು ಬೇಕು ಇವಾಗ ಬೇಕಾಗಿರೋಂಥ ಸೇಫ್ಟಿ. ಈ ಕೆಲವರು ಲಿಫ್ಟಲ್ಲಿ ಅಂದರೆ ಪ್ಯಾನಿಕ್ ಆಗ್ತಾರೆ, ಲಿಫ್ಟ್ ನಿಂತೋಗ್ಬಿಡುತ್ತಪ್ಪ, ಬಿದೋಗ್ಬಿಡುತ್ತೆ, ನಾನು ಕೇಳ್ಪಟ್ಟೆ. ನಮ್ಮಲ್ಲಿ ಸೇಫ್ಟಿ ಅನ್ನೋದಕ್ಕೆ ಪ್ರಾಮುಖ್ಯತೆ ಕೊಟ್ಟಿದ್ದೀವಿ. 20 ಟೈಪ್ಸ್ ಆಫ್ ದ ಸೇಫ್ಟೀಸ್ ಎಲಿಮೆಂಟ್ಸ್ ಅನ್ನು ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ವಿ ಆರ್ ದ ಇಂಡಿಯನ್ ಕಂಪನೀಸ್ ಅಲ್ಲಿ ಇಸ್ ದ ಫಸ್ಟ್ ಪರ್ಸನ್. ನಾರ್ಮಲ್ ಆಗಿ ಏನಾಗ್ತದೆ, 10 ಫ್ಲೋರ್ ಮೇಲೆ ಮಾತ್ರ ಸೇಫ್ಟಿ ಬೇಕು, 10 ಫ್ಲೋರ್ಗಿಂತ ಕಡಿಮೆ ಆದ್ರೆ ಬೇಡ ಅಂತ. ನಮ್ಮಲ್ಲಿ ಒಂದು ನಿಮ್ಗೆ ಬೇಕಾಗಿರೋದು ಸೇಫ್ಟಿ, ಸೆಕೆಂಡ್ ಟೆಕ್ನಾಲಜಿ, ಡ್ಯೂರಬಿಲಿಟಿ, ಮೈಂಟೆನೆನ್ಸ್ ಫ್ರೀ. ಮಿಡಲ್ ಕ್ಲಾಸ್ ಅವರು ಎಲ್ಲರೂ ಬೇಕು ಅಂತ ಕೇಳ್ತಾರೆ. ಕಡಿಮೆ ಬಜೆಟ್ ಹೇಗೆ ಸಾಧ್ಯ? ಕೆಲವರಿಗೆ ಸಾಧ್ಯವಾಗೋದಿಲ್ಲ. ಬಜೆಟ್ ಅಂತ ಬಂದಾಗ ನಮಗೆ ಅಫೋರ್ಡ್ ಮಾಡ್ಲಿಕ್ಕೆ ಆಗಲ್ಲ. ಯಾಕೆಂತಂದ್ರೆ ಅವ್ರದ್ದೇ ಆದಂಥ ಒಂದು ಟ್ರಾನ್ಸ್ಪೋರ್ಟು, ಅಲ್ಲಿಂದ ಇಲ್ಲಿಗೆ ಬರೋಂಥದ್ದು ಕಸ್ಟಮ್ಸು, ಅದನ್ನ ಕ್ಯಾಲ್ಕುಲೇಷನ್. ಮತ್ತೆ ವಿ ಆರ್ ಇಂಡಿಯನ್ಸ್. ನಾನು ಯೋಚನೆ ಮಾಡಿದ್ದೇನಂತಂದ್ರೆ, ಈಗ ನಮ್ಮ ಜನಕ್ಕೆ ಒಳ್ಳೆ ಪ್ರಾಡಕ್ಟ್ ಕೊಡಬೇಕು, ಸೇಫೆಸ್ಟ್ ಎಲಿವೇಟರ್ಸ್ ಕೊಡಬೇಕು, ಜೊತೆಗೆ ಟೆಕ್ನಾಲಜಿನೂ ಕೊಡಬೇಕು, ಕಂಪೇರ್ಡ್ ಟು ಅದರ್ಸ್ ಬೆಟರ್ ದೆನ್, ಅದಕ್ಕಿಂತ ಚೆನ್ನಾಗಿರೋದನ್ನ ಕೊಡಬೇಕು ಅಂತ ಯೋಚನೆ ಮಾಡಿ ಸೇಫ್ಟಿ ಕೊಡ್ತಾ ಇದೀವಿ. ನಿಮ್ಮ ಲಿಫ್ಟನ್ನ ನೀವೇ ರೋಪ್ ಕಟ್ ಮಾಡಿ ಕೆಳಗಡೆ ಬಿಟ್ಟರು ಕೂಡ ನಮ್ಮ ಲಿಫ್ಟ್ ಕೆಳಗಡೆ ಬೀಳ್ದಲ್ಲಿರೋದಕ್ಕೆ ಬೇಕಾಗಿರೋಂಥ ಡಿವೈಸಸ್, UCM ಡಿವೈಸಸ್ ಸೇಫ್ಟಿ ಕೊಟ್ಟಿದ್ವಿ. ಕೆಲವೊಂದು ಬಿದ್ದು ಆಕ್ಸಿಡೆಂಟ್ಸ್ ಆಯ್ತು ಅಂತ ಕೇಳ್ತೀರಾ, ನಮ್ಮಲ್ಲಿ ಬರೋದಿಲ್ಲ. ನೀವೇ ರೋಪ್ ಕಟ್ ಮಾಡಿ ಕೆಳಗಡೆ ಬಿಟ್ರು ಇಟ್ಸ್ ಆ ಸ್ಪೀಡ್ ಕನ್ವರ್ಟ್ ಆಗ್ತಿದ್ದಾಗೇನೆ ಹೋಲ್ಡ್ ಮಾಡೋವಂಥ ಡಿವೈಸಸ್ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಎರಡನೇದು ನಿಮಗೆ ಎಲೆಕ್ಟ್ರಿಕಲ್ ಸೇಫ್ಟಿ ಮಾಡಿದ್ವಿ. ಅಂದರೆ ನಿಮ್ಮ ಲಿಫ್ಟಲ್ಲಿ ಈಗ ಡೋರ್ ಕಿತ್ಕೊಂಡು ಬಂದ್ವಿ, ಸಿಕ್ಕಾಕೊಂಡ್ಬಿಡ್ವಿ ಅಂತ ಬರುತ್ತೆ, ಅದಾಗೋದಿಲ್ಲ. ಎನಿ ಕೈಂಡ್ ಆಫ್ ದ ಇಶ್ಯೂಸ್, ಲಿಫ್ಟ್ ಇನ್ನೊಂದು ಫ್ಲೋರ್ ಬಂದೇ ಡೋರ್ ಓಪನ್ ಆಗೋ ರೀತಿ ಅದೊಂದು ಸೇಫ್ಟಿ ಮಾಡಿದ್ದೀವಿ. ಜೊತೆಗೆ ನಿಮಗೆ ಟೆಕ್ನಾಲಜಿ, IoT ಟೆಕ್ನಾಲಜಿ ಅಂತ ಇಂಟ್ರೊಡ್ಯೂಸ್ ಮಾಡಿದ್ವಿ, ಇಂಟರ್ನೆಟ್ ಆಫ್ ಥಿಂಗ್ಸ್ ವಿತ್ AI. ಅಂದ್ರೆ ಲಿಫ್ಟ್ ಅಲ್ಲಿ ಫಸ್ಟ್ ಟೈಮ್ ನೀವು ಮೊಬೈಲ್ ಆ್ಯಪ್ ಮಾಡಿದೀವಿ. ನೀವು ಇಲ್ಲಿ ಕೂತ್ಕೊಂಡಿದ್ದೀರಾ, ನಿಮ್ಮ ಮನೆ ಲಿಫ್ಟ್ ಏನಾದರೂ ಆಗಿದೆ ಅಂತಂದ್ರೆ ಇಲ್ಲಿಂದ ನೀವು ಮಾನಿಟರಿಂಗ್ ಮಾಡ್ಬೋದು. ಇಲ್ಲಿಂದ ನೀವು ಲಿಫ್ಟ್ಗೆ ಕಾಲ್ ಮಾಡ್ಬೋದು. ಸಪೋಸ್ ಒಳಗಡೆ ಹೋಗಿದ್ದಾರೆ ನಿಮ್ಮ ಪೇರೆಂಟ್ಸ್ ಅಥವಾ ಮಕ್ಕಳು, ಅವ್ರಿಗೆ ಆಪರೇಟ್ ಮಾಡ್ಲಿಕ್ಕೆ ಗೊತ್ತಿತ್ತಿಲ್ಲ, ಬಟ್ ಒಳಗಡೆ ಇದಾರೆ, ನಾವ್ ಇಲ್ಲಿಂದ ನಮ್ಗೆ ಅವಾಗ ಅಲರ್ಟ್ ಬರುತ್ತೆ. ಅಲರ್ಟ್ ಬಂದಾಗ ನಾವ್ ಇಲ್ಲಿಂದ ಆಪರೇಟ್ ಮಾಡ್ಬೋದು ಲಿಫ್ಟ್ ಅನ್ನ. ಫಸ್ಟ್ ಫ್ಲೋರ್ ಹೋಗಿ ಸ್ಟಾಪ್ ಎಕ್ಸಾಕ್ಟ್ಲಿ ಆಪರೇಟ್ ಮಾಡ್ಬೋದು, ಮಾನಿಟರಿಂಗ್ ಮಾಡ್ಬೋದು, ಲೈವ್ ಇಂಟರ್ಕಾಮ್ ಕೂಡ ಇರುತ್ತೆ. ನೀವು ಇಲ್ಲಿಂದ ಲಿಫ್ಟ್ ಜೊತೆ ಮಾತಾಡ್ಬೋದು. ಅಲ್ಲಿ ಬೇಕಾಗಿರೋಂಥ ಮೈಕ್ ಸ್ಪೀಕರ್ಸ್ ಕೊಟ್ಟಿರ್ತೀವಿ, ಆ ಸಪೋರ್ಟ್ ಮಾಡೋಂಥ ಆ್ಯಪ್ ಇಲ್ಲಿರುತ್ತೆ. ನಾವು ಇಲ್ಲಿಂದ ಜಸ್ಟ್ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಆ ಲಿಫ್ಟ್ ಕ್ಯಾಬಿನ್ ಅಲ್ಲಿ ಕಾಲ್ ಆಟೋ ಕನೆಕ್ಟ್ ಆಗ್ತದೆ. ಜೊತೆಗೆ ನಾವು ಅಲ್ಲಿಂದ ನಾವು ಬಟನ್ ಪ್ರೆಸ್ ಮಾಡಿದ್ರೆ ಅಗೈನ್ ಅವ್ರಿಗೆ ಗೊತ್ತಾಗ್ತಿಲ್ಲ ಆಪರೇಟ್ ಮಾಡೋದು ಅಂತ, ಏನೋ ಸಮದಲ್ಲಿ ಇಶ್ಯೂಸ್ ಆಗಿದೆ ಅಂತಂದ್ರೆ ಅಲ್ಲೊಂದು ಫುಸ್ಟ್ ಟಾಕ್ ಆಪ್ಷನ್ಸ್ ಕೊಟ್ಟಿರ್ತೀವಿ. ಆ ಬಟನ್ ಪ್ರೆಸ್ ಮಾಡಿದ ಕೂಡಲೇ ಪರ್ಟಿಕ್ಯುಲರ್ ನಂಬರ್ ಸೇವ್ ಮಾಡಿರ್ತೀವಿ, ಒಂದು 9 ನಂಬರ್ಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628,
ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.